2019ರಲ್ಲಿ ಜೆಡಿಎಸ್ ಜೊತೆ ಕಾಂಗ್ರೆಸ್ ಮೈತ್ರಿ ಆಗಿದ್ದ ವೇಳೆ ಪ್ರಜ್ವಲ್ ಪರ ಮಾತನಾಡಿರುವ ವಿಡಿಯೋವನ್ನ ಈಗ ಬಳಸಿಕೊಂಡು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಹೀನಾಯ ಸ್ಥಿತಿ ಜೆಡಿಎಸ್ಗೆ ಬಂದಿದೆ ಎಂದು ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ. ನಗರದಲ್ಲಿ ಶುಕ್ರವಾರ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ದ ವೇಳೆ ಪ್ರಜ್ವಲ್ ಪರ ಮತಯಾಚನೆ ವೇಳೆ ಮಾತನಾಡಿರುವ ವಿಡಿಯೋವನ್ನ ಜೆಡಿಎಸ್ ಮುಖಂಡರು ಈಗ ಬಳಸಿಕೊಂಡು ಟ್ರೋಲ್ ಮಾಡ್ತಿದ್ದಾರೆ. ಈ ಬಾರಿಯ ಹೀನಾಯ ಪರಿಸ್ಥಿತಿ ಜೆಡಿಎಸ್ಗೆ ಬರಬಾರದು ಎಂದು ಹೇಳಿದರು. ಚುನಾವಣೆ ವೇಳೆ ಹಳೆ ವಿಡಿಯೋಗಳನ್ನು ಬಳಸಿಕೊಂಡು ತಮ್ಮ ರಾಜಕೀಯ ತಂತ್ರಗಾರಿಕೆ ರೂಪಿಸಲು ಮುಂದಾಗಿರುವ ಜೆಡಿಎಸ್ ಇದರಿಂದ ಸಫಲರಾಗಲು ಸಾಧ್ಯವಿಲ್ಲ. ಜೆಡಿಎಸ್ ನಾಯಕರ ಈ ಕುತಂತ್ರಕ್ಕೆ ಜನರು ಈ ಬಾರಿಯ ಚುನಾವಣೆಯಲ್ಲೇ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರದ ವಾತಾವರಣ ಇದೆ. ಜೊತೆಗೆ ಶ್ರೇಯಸ್ ಪರ ಮತದಾರರು ಒಲವು ತೋರಿದ್ದು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಖಚಿತ ಎಂದರು. ಈ ಬಾರಿ ಶ್ರೇಯಸ್ ಪಟೇಲ್ ಪರವಾಗಿ ಪ್ರಚಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ವಿವಿಧ ಸಚಿವ ಸಂಪುಟದ ಸಚಿವರು ಆಗಮಿಸಿ ಪ್ರಚಾರ ಮಾಡಲಿದ್ದಾರೆ. ಈಗಾಗಲೇ ಜಿಲ್ಲಾ ಮಟ್ಟದ ನಾಯಕರು ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪರ ವಾತಾವರಣ ಇದೆ ಎಂದರು. ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣ ಅವರು 2 ಲಕ್ಷ ಲೀಡಲ್ಲಿ ಅತಿ ಹೆಚ್ಚು ಗೆಲ್ತಾರೆ ಅಂತ ಮತ್ತೆ ನಮ್ಮ ಸ್ನೇಹಿತರು 3 ಲಕ್ಷ ಸಮಸ್ಯೆ. ನಮಗೆ ನಮ್ಮ ಪಕ್ಷಕ್ಕಿಂತ ಜೆಡಿಎಸ್ ಯಾವ ಬಂದಾಗ ಯಾವ ಸಪೋರ್ಟ್ ಮಾಡ್ತಾರೆ ಅವರವರ ಸ್ಟೇಟಸ್ ಹಾಕೊಂಡಿದ್ದಾರೆ. ಸೊ ಇಂಥ ವಿಚಾರವನ್ನ ನಮ್ಮ ಮುಂದೆ ಕೇಳಬೇಕು. ಯಾಕಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮೋದಿ ಬೇರೆ ಮೋದಿ ದೇವೇಗೌಡರು ಇನ್ನೊಂದು ನಾವು ನೋಡಿದ್ವಿ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಇದು ಅವಶ್ಯಕತೆ ಇತ್ತ ಅಂತ ಜೆಡಿಎಸ್ ಪಕ್ಷ ಇಷ್ಟು ಹೀನಾಯ ಪರಿಸ್ಥಿತಿ ಬಂದಿದೆ ಅಂತ ನಾನು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡ ಖುದ್ದಾಗಿ ನನಗೆ ಅವತ್ತು ಫೋನ್ ಮಾಡಿದ್ದಾರೆ. ನಾಮಿನೇಷನ್ ಫೈಲ್ ಮಾಡ್ತಾ ಇದ್ರಪ್ಪ, ದಯವಿಟ್ಟು ಬನ್ನಿ 2019 ಅವತ್ತು ನಮ್ಮ ಹೈಕಮಾಂಡ್ ಅಂತ ಮೈತ್ರಿ ಇತ್ತು ಸರ್ಕಾರ. ಕುಮಾರಸ್ವಾಮಿನ ನಾವು 37 ಮುಖ್ಯಮಂತ್ರಿ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡ್ ಸ್ಪಷ್ಟವಾಗಿ ನಾನು ಕೂಡ ರಾಜ್ಯ ಸಚಿವ ಸ್ಥಾನ ಬಂದ ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಪಾರ್ಲಿಮೆಂಟರಿ ಸೆಕ್ರೆಟರಿ ಆಗಿದೆ, ಸಂಸದೀಯ ಕಾರ್ಯದರ್ಶಿ ಬಂದಿದ್ದೀವಿ. ಆ ಸರ್ಕಾರದಲ್ಲಿ ಪಾಠ ಕೊಟ್ಟಿದ್ದೆ ನಾವು. ಸ್ವಂತ ಸಂದರ್ಭದಲ್ಲಿ ಬಂದಾಗ ಏನು ರಂಗನಾಥಸ್ವಾಮಿ ಗುಡ್ಡ ಇದೆ ವನಶ್ವರ ಕ್ಷೇತ್ರದಲ್ಲಿ ಮಾವಿನಕೆರೆಯಲ್ಲಿ ಆ ದೇವಸ್ಥಾನದಲ್ಲಿ ಬಂದಾಗ ನಾನು ಅದನ್ನ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಹಾಗೆ 19 ಇಸ್ವಿ ಕೊಟ್ಟಿರೋದನ್ನ 24ನೇ ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಯಾಕಂದ್ರೆ ಈಗ ನಾನು ಒಂದು ಮನೆ ಮಾಡ್ತಂದ್ರೆ ಅರ್ಥ ಆಗ್ತಿದೆ ಸದ್ಯ ನನಗೆ ಸಾರ್ವಜನಿಕ ಅರ್ಥ ನಾನು ತಮಾಷೆ ಮಾಡಕ್ ಕೇಳ್ತಾರೆ, ಸೀರಿಯಸ್ ಕೇಳ್ತಾರೆ ಗೊತ್ತಿಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ಇದು ಅವಶ್ಯಕತೆ ಇರಲಿಲ್ಲ ಅಂತ ಭಾವಿಸ್ತೀನಿ. ಬಟ್ ಜೆಡಿಎಸ್ ಪಕ್ಷಕ್ಕೆ ಇಂಥ ಹೀನಾಯ ಪರಿಸ್ಥಿತಿ ಬರಬಾರ್ದು. ನಾನು ಯಡಿಯೂರಪ್ಪನನ್ನು ಮದುವೆ ಮಾಡ್ತೀನಿ. ಅವರು ನಮ್ಮಲ್ಲಿ 2004ರಲ್ಲಿ ಕಾಂಗ್ರೆಸ್ ಬಳಸ್ಕೊಂಡಾದ್ರು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ಸರ್ಕಾರ ಮಾಡಿದ್ರು. ಮತ್ತೆ ಬಿಜೆಪಿ ಜೊತೆ ಯಡಿಯೂರಪ್ಪ ಅಧಿಕಾರ ಮಾಡ್ಲಿಕ್ಕೆ ತುಮಕೂರು ಹೋಗಿ ಸಿಎಂ ಅಂತ ಬಂದ್ರೆ ವಚನ ಭ್ರಷ್ಟ. ಅದಾದ ನಂತರ ಪ್ರತಿಯೊಂದು ವಿಚಾರದ ಅಂತರದಲ್ಲಿ ಅವರವರ ಯಾವ ಅನುಕೂಲ ಬೇಕು ಅವಾಗ ಪಕ್ಷ ಮಾಡ್ತಾರೆ. ಅಲ್ಲಿ MP ಸುರೇಶ್ ಅವ್ರ ಮೇಲೆ ಅನಿತಾ ಕುಮಾರಸ್ವಾಮಿ ಮಾಡೋದು ಬಿಜೆಪಿ ಜೆಡಿಎಸ್ ಅಲಯನ್ಸ್ ಆಗಿದೆ, ಮತ್ತೆ ಕಾಂಗ್ರೆಸ್ ಜೊತೆ ಅಲಯನ್ಸ್ ಆಗಿದೆ. ಇದು ಎಲ್ಲ ಒಂಥರ ಅವರ ಪರಿಸ್ಥಿತಿ ಆಗಿದೆ. ನಮ್ಗೆ ಯಾಕೆ ಪರಿಸ್ಥಿತಿ ಬಂತು ಜೆಡಿಎಸ್ ಗೊತ್ತಿಲ್ಲ. ಅವರಿಗೆ ಭಯದ ವಾತಾವರಣ ಇದೆ. ನಾನು ಇಷ್ಟೇ ಮನವಿ ಮಾಡ್ತಕ್ಕಂಥದ್ದು ನಮ್ಮ ಶ್ರೇಯಸ್ ಪಾಟೀಲ್ ಸ್ಪಷ್ಟವಾಗಿ ಹೇಳ್ತಾರೆ, ಅದು ಹಳೆ ವಿಡಿಯೋ ಅಷ್ಟೇನೆ, ಮುಕ್ತವಾಗಿ ಹೇಳ್ತಕ್ಕಂಥದ್ದು ದಿನಗಳಾಗಿಲ್ಲ. ನಾವು ಹೈಕಮಾಂಡ್ ಆದೇಶದ ಮೇಲೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗೆಲ್ಲ ನಮ್ಮ ಪಕ್ಷ ಬೆಂಬಲಿಸಿದ್ರು. ಈಗ ನಮ್ಮ ಶ್ರೇಯಸ್ ಪಾಟೀಲ್ ಗೆಲ್ಸಿದ್ವಿ. ನಾನು ಬಿಜೆಪಿ ನನ್ನ ಕಾರ್ಯಕರ್ತರಲ್ಲಿ ಬಿಜೆಪಿ ಜಿಲ್ಲೆಯಿಂದ ಮನವಿ ಮಾಡ್ತೀನಿ. ಯಾಕೆಂದ್ರೆ ನಮ್ಮ ಚಿಕ್ಕ ಹುಡುಗರು ನಾವೆಲ್ಲ ಮಾಡ್ತಾ ಇದ್ದಾರೆ.